ಕೆಮ್ಮು ಅಂದಿದ ತಕ್ಷಣ ಆಸ್ಪತ್ರೆಗೆ ಹೋಗೋದು. ಚಿಕ್ಕ ಕೆಮ್ಮಿಗೆ ಇಲ್ಲೇನೋ ಗಂಟಲು ಸ್ವಲ್ಪ ಉರಿ ನೋವು ಸಾಕು ಹಾಸ್ಪಿಟ್ಲಿಗೆ ಓಡೋಗ್ಬಿಡೋದು. ಆದರೆ ಇವತ್ತಿನ ವಿಡಿಯೋದಲ್ಲಿ ಹಾಸ್ಪಿಟ್ಲ್ ಇಲ್ದೇನೆ ಬೇಸಿಕ್ ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ಏಡ್ ಆರ್ ಹೋಮ್ ರೆಮಿಡೀಸ್ ಆರ್ ಕೆಮ್ಮಿಗೆ ಮನೆ ಮದ್ದು, ಕೆಮ್ಮು ಬಂದಿದ ತಕ್ಷಣ ಮನೆಯಲ್ಲೇ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಅರ್ಶಿನ ಪುಡಿ, ಕಾಳು ಮೆಣಸಿನ ಪುಡಿ, ಅದಕ್ಕೊಂದು ಸ್ಪೂನ್ ಅಷ್ಟು ಜೇನುತುಪ್ಪ, ಒಂದು 100 ml ಆರ್ 150 ml ಅಷ್ಟು, ಒಂದು ಗ್ಲಾಸ್ಗೆ ಇಷ್ಟು ಗ್ಲಾಸ್ಗೆ ಅರ್ಶಿನ ಪುಡಿ, ಕಾಳು ಮೆಣಸಿನ ಪುಡಿ, ಜೇನುತುಪ್ಪನ ಹಾಕಿ ಬಿಸಿ ನೀರಲ್ಲಿ ಹಾಕೊಂಡು ಕುಡೀರಿ. ತುಳಸಿ ಎಲೆ, ಶುಂಠಿ, ಜೇನುತುಪ್ಪ, ಇದು 2ನೇ ಮನೆ ಮದ್ದು. 3ನೇದು ಏಲಕ್ಕಿ, ಲವಂಗ, ಅದ್ರ ಜೊತೆಗೂ ಜೇನುತುಪ್ಪ ಒಂದು ಅರ್ಧ ಸ್ಪೂನ್ ಅಷ್ಟು, ಅದು ಮಸಾಲ ಟೀ ಮಾಡ್ಕೊಂಡು ಕುಡೀರಿ. ಶುಂಠಿ ಟೀ, ಜೇನುತುಪ್ಪ. ಓಕೆ, ಇದೊಂದು ಪಾಯಿಂಟು. ಮಸಾಲ ಟೀ ಅಂತೀವಿ ನಾವು. ಮಸಾಲ ಚೆನ್ನಾಗಿ ಕುಡ್ದೇ ಇರ್ತೀರಾ, ಅದರಲ್ಲಿ ಲವಂಗ ಏಲಕ್ಕಿಗೆ ಚೆನ್ನಾಗಿ ಕುದಿಸ್ಬೇಕು. ಒಂದು ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಬಿಸಿ ಮಾಡಾದ್ಮೇಲೆ ಬಿಸಿ ಟೀ ಆಗಿರುತ್ತಲ್ಲ ಅದನ್ನ ಕುಡಿಬೇಕು. ದಾಲ್ಚಿನ್ನಿನ ಚೆನ್ನಾಗಿ ನಿಂಬೆ ರಸ, ದಾಲ್ಚಿನ್ನಿ ಸ್ವಲ್ಪ ಕುದಿಸಿ ಇಲ್ಲ ಪುಡಿ ಮಾಡಿ ಆ ನಿಂಬೆ ರಸಕ್ಕೆ ಹಾಕಿ ಅದನ್ನು ಕುಡೀರಿ. ಆಮೇಲೆ ಇದೆಲ್ಲ ಮಾಡ್ತಾ ಇದ್ದೀವಿ ಸರ್, ಕೆಮ್ಮು ಹಂಗೆ ಇದೆ, ನೀವು ಹೇಳ್ದ ಅರ್ಶಿನ ಪುಡಿನ ಹಾಕೊಂಡು ಕುಡಿತಾ ಇದ್ದೀವಿ, ಕಾಳು ಮೆಣಸಿನ ಪುಡಿನೂ ಕುಡಿತಾ ಇದ್ದೀವಿ ಸರ್, ಪುದೀನ ಎಲೆನೂ ಕುಡಿತಾ ಇದ್ದೀವಿ, ಶುಂಠಿ ಟೀನು ಮಾಡ್ಕೊಂಡು ಕುಡಿತಿದ್ದೀವಿ, ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡ್ತೀವಿ ಸರ್, ಹಿಂಗೆ ಆಗ್ತಾನೆ ಇದೆ ಸರ್ ಕೆಮ್ಮು. ಏನು ಮಾಡಬೇಕಂದ್ರೆ ಮೇಯ್ನ್ ಆಗಿ ಇದು ಇಂಪಾರ್ಟೆಂಟ್, ಇದು ಅಂಡರ್ಲೈನ್ ಮಾಡ್ಕೊಳ್ಳಿ ಇಲ್ಲ ಬರ್ದಿಟ್ಕೊಳ್ಳಿ. ಏನಂದರೆ ಕೆಮ್ಮು ಸ್ಟಾರ್ಟ್ ಆದಾಗಿಂದ ಕೆಮ್ಮು ಕಂಟ್ರೋಲ್ ಆಗೋವರೆಗೂ, ಕೆಮ್ಮು ನಿಲ್ಲೋವರೆಗೂ ಬಿಸಿ ನೀರೇ ಕುಡಿಯೋಕ್ಕೆ ಟ್ರೈ ಮಾಡಿ, ಉಗುರು ಬೆಚ್ಚಗೆ ನೀರು. ಯಾವಾಗ ನಿಮಗೆ ಕೆಮ್ಮು ಬರುತ್ತೋ ಆಗ ಕೂಲ್ ಡ್ರಿಂಕ್ಸಿಂದ ದೂರ ಇರಿ. ಯಾವಾಗ ನಿಮಗೆ ಕೆಮ್ಮು ಬರುತ್ತೋ ಆಗ ಕೂಲ್ ಡ್ರಿಂಕ್ಸಿಂದ ದೂರ ಇರಬೇಕು. ಕೂಲ್ ಡ್ರಿಂಕ್ಸ್ ಕುಡಿಲೇಬಾರ್ದು. ಕೋಲ್ಡ್ ಆಗಿ ಫ್ರಿಜ್ಜಲ್ಲಿ ಇಟ್ಟಿರೋದು ಏನು ಕುಡಿಬಾರ್ದು ಕೆಮ್ಮು ವಾಸಿ ಆಗೋವರೆಗೂ. ಅಕಸ್ಮಾತ್ ನೆಗ್ಲೆಕ್ಟ್ ಮಾಡಿ ಏನಾಗುತ್ತೆ ಬಿಡಿ, ನೆಗ್ಲೆಕ್ಟ್ ಮಾಡಿ ಏನಾದರೂ ಕುಡಿದ್ರೆ ಪಕ್ಕ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾಯ್ತದೆ. ಕೆಮ್ಮಿನ ಹೋಗ್ತಾನೇ ಇಲ್ಲ ಸರ್, ಕಂಟಿನ್ಯೂಸನ್ ಆಗ್ತಾನೇ ಇದೀವಿ, ಎಲ್ಲ ಮಾಡ್ತಾ ಇದ್ದೀವಿ ಅಂದರೆ ಬಿಸಿ ನೀರಲ್ಲಿ ಗಾರ್ಗ್ಲಿಂಗ್ ಮಾಡಿ, ಉಪ್ಪು ವಾಟ್ರಲ್ಲಿ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಮಾಡಬೇಕು. ಗಾರ್ಗ್ಲಿಂಗ್ ಅಂದರೆ ಗೊತ್ತಾಯ್ತು, ಮುಕ್ಕಳಿಸೋದು. ಬಾಯಿಗೆ ಹಾಕೊಂಡು ನೀರನ್ನ ಇಲ್ಲಿ ಇರ್ತಲ್ಲ ಇದ್ರೆ ಗುಳು ಅಂತ ಸೌಂಡ್ ಬರ್ಬೇಕು, ಅದನ್ನು ಮುಕ್ಕಳಿಸ್ಬೇಕು, ಉಗಿಬೇಕು, ವಾಪಸ್ ನುಂಗಬಾರ್ದು. ಚೆನ್ನಾಗಿ ಗಾರ್ಗ್ಲಿಂಗ್ ಮಾಡಾದ್ಮೇಲೆ ಉಗಿಬೇಕು, ಆ ನೀರನ್ನ ಉಗಿದ್ಬಿಡಿ. 4 to 5 ಟೈಮ್ಸ್ ಮಾಡಿ, ತುಂಬ ಹೊತ್ತು ಮಾಡಬೇಡಿ. 10 times 20 times ಮಾಡೋಕೆ ಹೋಗ್ಬಿಡಿ. 1 or 2 times ಆರ್ 4 to 5 times ಅಷ್ಟೇ ಮಾಡಬೇಕು ಗಾರ್ಗ್ಲಿಂಗ್. ಆದಷ್ಟು ಬಿಸಿ ಐಟಮ್ನೇ ತಿನ್ನಕ್ಕೆ ಟ್ರೈ ಮಾಡಿ. ಬಿಸಿ ಐಟಮ್ ಹೇಳಿದ್ದಾರೆ ಬಿಡಿ ಅಂದ್ರೆ ಟಾಮ್ಲೆಟ್ ಹಾಕೊಂಡು ತಿನ್ನೋದು, ನೆಕ್ಸ್ಟ್ ಬಿಸಿ ಹೇಳಿದ್ದಾರೆ ಬಿಡಿ ಅಂತ ಚಿಕನ್ ಮಟನ್ ಇದೆಲ್ಲ ಅವಾಯ್ಡ್ ಮಾಡಿರಿ. ಫಸ್ಟ್ ಕೆಮ್ಮಿದಾಗ ಇದೆಲ್ಲ ಅವಾಯ್ಡ್ ಮಾಡಬೇಕು. ಕೆಮ್ಮಿದಾಗ ಬಿಸಿ ಐಟಮ್ ತಿನ್ನಿ, ಕೆಮ್ಮು ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಆದಷ್ಟು ಬಿಸಿ ನೀರು ಕುಡಿಯೋಕ್ಕೆ ಟ್ರೈ ಮಾಡಿ. ಉಗುರು ಬೆಚ್ಚಗಿರ್ಬೇಕು, ಬಿಸಿ ಅಂದರೆ ಜಾಸ್ತಿ ಬಿಸಿ ಮಾಡಬಾರ್ದು, ಉಗುರು ಬೆಚ್ಚಗಿರಬೇಕು ನೀರು, ಉಗುರು ಬೆಚ್ಚ ನೀರೇ ಕುಡೀರಿ. ನೋಡಿ, ಇದಿಷ್ಟು ಹೋಮ್ ರೆಮಿಡೀಸ್ ಫಾರ್ ಕಾಫ್, ಮನೆ ಮದ್ದುಗಳು ಇಷ್ಟು ಹೇಳಿದೆ. ಅಕಸ್ಮಾತ್ ನೀವು ಕೇಳ್ಬೋದು ಸರ್, ಇದೆಲ್ಲರೂ ಹೇಳ್ತಾರೆ ಸರ್ ಹೋಮ್ ರೆಮಿಡೀಸ್ ಫಾರ್ ಕಾಫ್ ಅಂತ ಟೈಪ್ ಮಾಡಿದ್ರೆ ಇನ್ಸ್ಟಾದಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ 100 ಬರ್ತದೆ ಸರ್ ವಿಡಿಯೋಗಳು ಅಂತ. ಆದರೆ ಅವ್ರು ಹೇಳ್ದೆ ಇರೋದು ನಾನು ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ, ನೋಡಿ ಲಾಸ್ಟ್ವರೆಗೂ ನೋಡಿ. ಇದೆಲ್ಲ ಮಾಡಿದ್ರೆ ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾ ಇದ್ದೀರಾ, ವಾಸಿಗಳು ಏನೇನು ಅನಾಹುತಗಳಾಗ್ಬೋದು ಅಂತ ಅಂದರೆ ಲಂಗ್ಸ್ಗೆ ಹೆವಿ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಲಂಗ್ಸ್ಗೆ ಸ್ಟ್ರೆಂತ್ ಇರಲ್ಲ. ಲಂಗ್ಸ್ ಹೆಂಗಂದರೆ ಇಲ್ಲಿ ಈ ಥರ ಆಗ್ತಾ ಇರುತ್ತೆ ಲಂಗ್ಸ್ ನಾರ್ಮಲ್ ಯಾವಾಗಲೂ ಇದೇ ಥರ ಲಂಗ್ಸ್ ಇರೋದು. ನೋಡಿ ಇಲ್ಲಿ ನಾನು ತೋರಿಸ್ತೀನಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಮಾಡಿಸ್ತಾ ಇದ್ದ ಮೂಮೆಂಟು, ಉಸಿರಾಟ ಹಿಂಗೆ ಹೋದರೆ ಇದು ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಹಿಂಗೆ ಆಗ್ತಾ ಇರುತ್ತೆ. ಓಕೆ, ಅಕಸ್ಮಾತ್ ಕೆಮ್ಮೇನಾದರೂ ಜಾಸ್ತಿ ಆದರೆ ಕೆಮ್ತಾ ಇರ್ತೀರ, ಕೆಮ್ಮು ಜಾಸ್ತಿ ಆಗ್ತಾ ಇದ್ರೆ ಇಲ್ಲಿ ಇದು ಆಗ್ತಿರ್ತೀವಿ, ಹಿಂಗಾಗುತ್ತೆ ಕಣ್ರಿ. ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಜಾಸ್ತಿ ತೀವ್ರವಾದ ಕೆಮ್ಮು ಆಗ್ತಾನೆ ಇದ್ರೆ ನಿಮ್ಗೆ ಗೊತ್ತಿರಬೇಕು 2020 6 years ಬ್ಯಾಕ್ ಏನಾಯಿತು ಅಂತ, ಕೊರೋನಾ ವೈರಸ್. ಲಂಗ್ಸ್ ಒಂದು ಕಡೆಯಿಂದ ಕೊಳ್ತು ಹೋಗ್ತಾ ಇರುತ್ತೆ. ಉಸಿರಾಟ ತೊಂದರೆ, ಬ್ರೀತಿಂಗ್ ಡಿಫಿಕಲ್ಟಿ ತುಂಬ ಆಗುತ್ತೆ. ಕೆಮ್ಮನ್ನ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ್ರೆ, ನಾನು ಹೇಳ್ದಂಗೆ ಈ ವಿಡಿಯೋದಲ್ಲಿ ಫುಲ್ಲು ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಿ ಹೋಮ್ ರೆಮಿಡೀಸ್, ಫಸ್ಟ್ ಅದನ್ನೆಲ್ಲ ಟ್ರೈ ಮಾಡಿ. ಕೆಮ್ಮು ಬಂದಿದ್ದು ನೆಕ್ಸ್ಟ್ ಮೂಮೆಂಟಿಂದನೇ ಟ್ರೈ ಮಾಡಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ನೆಗ್ಲಿಜೆನ್ಸಿ ತೋರಿಸ್ಬೇಡಿ. ಕೆಮ್ಮಲ್ಲಿ ಏನಾದರೂ ನೆಗ್ಲಿಜೆನ್ಸಿ ಎಷ್ಟು ತೋರಿಸ್ತಿರೋ ಅಷ್ಟು ನಿಮ್ಮ ಆರೋಗ್ಯ ಹದಗೆಡುತ್ತೆ. ಹೇಳ್ತಾ ಇದ್ದೀನಿ ನಾನು. ಕೆಮ್ಮು ಬಂದಿದ ತಕ್ಷಣ ಇಮಿಡಿಯೇಟಾಗಿ ಇಷ್ಟು ಹೋಮ್ ರೆಮಿಡೀಸ್ ನಾನು ಏನೇನು ಹೇಳಿದ್ದೀನಿ ಇಷ್ಟೊಂದು ಅದನ್ನೆಲ್ಲ ಫಾಲೋ ಮಾಡಿ. ನಾನು ಹೇಳಿರೋದನ್ನೆಲ್ಲ ಫಾಲೋ ಮಾಡಿದ್ರೆ ಇಮಿಡಿಯೇಟಾಗಿ ನಿಮಗೆ ಕೆಮ್ಮು ರಿಲೀಫ್ ಸಿಗುತ್ತೆ. ಕೆಮ್ಮಿಂದ ನೀವು ಆರಾಮ್ಸೆ ಆಗಿ ಕೂಲ್ ಆಗ್ಬೋದು. ಒಂದು ಅಟ್ಲೀಸ್ಟ್ 1 or 2 days ಕೆಮ್ಮು ರಿಲೀಫ್ ಆಗಿ ಏನಾದರೂ ಆದರೆ ನೋ ಪ್ರಾಬ್ಲಮ್, ಹಾಸ್ಪಿಟ್ಲ್ಗೆ ಹೋಗೋದು ಬೇಕಾಗಿಲ್ಲ. ಸರ್ ನೀವು ಹೇಳಿದ್ದೆಲ್ಲ ಮಾಡಿದ್ವಿ ಸರ್, ಮನೆ ಮದ್ದುಗಳು ಎಲ್ಲ ತಗೊತಾ ಇದ್ದೀವಿ ಆದರೂ ಕೆಮ್ಮು ವಾಸಿ ಆಗಿಲ್ಲ ಅಂದರೆ ಒಂದು 3rd day 4th day ನೋಡಿ ಆಮೇಲೆ ಹೋಗಿ ಎಕ್ಸ್ರೇ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ಚೆಸ್ಟ್ ಎಕ್ಸ್ರೇ ಮಾಡಿಸಿ, ಏನಾದರೂ ಹಂಗೆ ಇದ್ದರೆ, ಕೆಮ್ಮು ಹಂಗೆ ಇದ್ದರೆ ಹೋಗಿ ಚೆಸ್ಟ್ ಎಕ್ಸ್ರೇ ಮಾಡಿಸಿ. ಅನ್ನೆಸರಿಲಿ ಹಾಸ್ಪಿಟ್ಲಿಗೆ ಹೋಗೋದೇನು ಅವಶ್ಯಕತೆ ಇಲ್ಲ. ಕೆಮ್ಮಿಗೆ ಏನಾದರೂ ನಿಮಗೆ ಕೆಮ್ಮು 3 days ಆಯಿತು 4 days ಆಯಿತು ಹೋಗ್ತಾನೇ ಇಲ್ಲ ಅಂದರೆ ಚೆಸ್ಟ್ ಎಕ್ಸ್ರೇ ಮಾಡಿಸಿ. ಚೆಸ್ಟ್ ಎಕ್ಸ್ರೇಲಿ ಏನಾದರೂ ನಿಮೋನಿಯಾ ಅಂತ ಗೊತ್ತಾದರೆ ಆಗ ಒಂದು 2 days ಹಾಸ್ಪಿಟಲ್ ಇರಬೇಕಾಗುತ್ತೆ. ನಿಮೋನಿಯಾ ಅಂದರೆ ಗೊತ್ತು, ಲಂಗ್ ಇನ್ಫೆಕ್ಷನ್ ಆಗುವಂಥದ್ದು. ಅಕಸ್ಮಾತ್ 3-4 days ಏನಾದರೂ ಕ್ಯೂರ್ ಆಗಿಲ್ಲ ಅಂದರೆ ಮಾತ್ರ
ಒಂದು ಡೇಗೆಲ್ಲ ಹಾಸ್ಪಿಟ್ಲಿಗೆ ಓಡಬೇಡಿ. ಒಂದು ಡೇ ಇದೆಲ್ಲ ಮನೆಯಲ್ಲೇ 1 or 2 days ಇದೆಲ್ಲ ಮನೆಯಲ್ಲೇ ಅಭ್ಯಾಸ ಮಾಡಿ. ನಾನು ಹೇಳಿದ್ರೆ ಇಷ್ಟು ಹೋಮ್ ರೆಮಿಡೀಸ್ನ ಮನೆಯಲ್ಲೇ ಅಭ್ಯಾಸ ಮಾಡಿ. ಏನಾದರೂ ಕೆಮ್ಮು ಇನ್ನೂ ಹಂಗೆ ಇದೆ ಸರ್, 3 days ಆಯ್ತು 4 days ಕೆಮ್ಮು ಹಂಗೇ ಇದೆ ಸರ್, ವಾಸಿನೇ ಆಗ್ತಾ ಇಲ್ಲ ಅಂದರೆ ಒಂದು 4th day or 5th ಡೇಗೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಎಕ್ಸ್ರೇ ಮಾಡಿಸಿ. ಪಲ್ಮನಾಲಜಿಸ್ಟ್ನ ಮೀಟಾಗಿ ಅದ್ರ ತಕ್ಕನಾಗೆ ಮೆಡಿಸಿನ್ ಎಲ್ಲ ಕೊಟ್ಕೊಂಡು ಹೋಗ್ತಾರೆ. ಆ್ಯಂಟಿಬಯೋಟಿಕ್ಸ್ ರಿಲೇಟೆಡ್ ಸಮ್ ಡ್ರಗ್ಸ್ ಅವ್ರು ಕೊಡ್ತಾರೆ. ಓಕೆ, ನೋಡಿದ್ರಲ್ಲ, ಇದಿಷ್ಟು ಹೋಮ್ ರೆಮಿಡೀಸ್ ವರ್ಕ್. ಏನಾದರೂ ನಿಮಗೆ ನ್ಯೂ ವೀಡಿಯೋಸ್ ಏನಾದರೂ ಬೇಕಾದರೆ, ಸರ್ ಹುಡುಕ್ತಾ ಇದೀವಿ ಸರ್ ಸಿಗ್ತಾ ಇಲ್ಲ, ಪ್ಲೀಸ್ ಕಮೆಂಟ್ ಮಾಡಿ. ಈ ಥರ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ, ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಹಂಚಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.